ಇನ್ನು ಮೇ ತಿಂಗಳ ಆರಂಭದಿಂದಲೇ ಜನರಿಗೆ ದುಬಾರಿ ಬರೆ ಬಿಸಿ ತಟ್ತಾ ಇದೆ. ನಿನ್ನೆಯಷ್ಟೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ವಾಣಿಜ್ಯ ಸಿಲಿಂಡರ್, ಆಟೋ ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. ಇದರ ಜೊತೆಗೆ ಈಗ ಗೃಹ ಬಳಕೆಯ ಸಿಲಿಂಡರ್ ಹಾಗೂ ಪೆಟ್ರೋಲ್ ಡೀಸೆಲ್ ದರವು ಕೂಡ ಶೀಘ್ರವೇ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗ ಕಮರ್ಷಿಯಲ್ ಹಾಗೂ ಆಟೋ ಗ್ಯಾಸ್ನ ದರವನ್ನ ಹೆಚ್ಚಳ ಮಾಡಲಾಗಿದೆ. ಅದರ ಜೊತೆಗೆ ಗೃಹ ಬಳಕೆ ಸಿಲಿಂಡರ್, ಪೆಟ್ರೋಲ್ ಡೀಸೆಲ್ ದರ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಶೀಘ್ರದಲ್ಲಿದೆ. ಪೆಟ್ರೋಲ್ ಡೀಸೆಲ್ ದರ 4 ರಿಂದ 5 ರೂಪಾಯಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಗೃಹ ಬಳಕೆ ಸಿಲಿಂಡರ್ 40 ರಿಂದ 50 ರೂಪಾಯಿ ಹೆಚ್ಚಾಗಬಹುದು. ಸೊ ಹೀಗಾಗಿ ಹೋಟೆಲ್ ಊಟ, ತಿಂಡಿ, ಕಾಫಿ, ಟೀ ಬೆಲೆ ಕೂಡ ಹೆಚ್ಚಳ ಆಗುವುದು ಖಚಿತ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಬೆಲೆ 993 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಬೆಲೆ ಏರಿಕೆ ಇದು. ಸೊ ಹೀಗಾಗಿ ಇದೆಲ್ಲದರ ಬಿಸಿ ಕೂಡ ಜನಸಾಮಾನ್ಯರಿಗೆ ತಟ್ಟೋದಕ್ಕೆ ಹೆಚ್ಚಿನ ದಿನ ಏನು ಬೇಕಾಗಿಲ್ಲ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿರೋದ್ರಿಂದಾಗಿ ಹೋಟೆಲ್ನಲ್ಲಿ ಟೀ, ಕಾಫಿಯ ಜೊತೆಗೆ ಆಹಾರಗಳ ಬೆಲೆ ಕೂಡ ಶೀಘ್ರದಲ್ಲೇ ಏರಿಕೆಯಾಗಬಹುದು. ಇದರ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೋದಕ್ಕೆ ಆರಂಭ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ಸುಮಾರು 993 ರೂಪಾಯಿ ಬೆಲೆ ಏರಿಕೆಯನ್ನ ಮಾಡಿರೋದು. ಕಮರ್ಷಿಯಲ್ ಗ್ಯಾಸ್ನ ಬೆಲೆಯನ್ನ ಏರಿಕೆ ಮಾಡಿರೋದ್ರಿಂದಾಗಿ ಹೋಟೆಲ್ಗಳ ಆಹಾರದಲ್ಲೂ ಕೂಡ, ಹೋಟೆಲ್ ತಿಂಡಿ, ಟೀ, ಕಾಫಿಯ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಮರ್ಷಿಯಲ್ ಜೊತೆಗೆ ಇನ್ನು ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಕೂಡ ಶೀಘ್ರದಲ್ಲೇ ಏರಿಕೆ ಆಗಬಹುದು. ಇನ್ನು ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ದಿಢೀರಾಗಿ ಏರಿಕೆಯಾಗಿರೋದ್ರಿಂದಾಗಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಸಿದ್ರೆ ದಂಡದ ಭೀತಿ ಕೂಡ ಉಂಟಾಗಿದೆ. ಕಮರ್ಷಿಯಲ್ ಗ್ಯಾಸ್ನ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಗೃಹ ಬಳಕೆಯ ಸಿಲಿಂಡರ್ ಏನಾದರೂ ಕಮರ್ಷಿಯಲ್ಗೆ ಬಳಸಿದ್ರೆ ದಂಡ ಕಟ್ಟಬೇಕಾಗುತ್ತೆ. ಹಾವೇರಿಯಲ್ಲಿ ಬೀದಿ ಬದಿ ಅಂಗಡಿ ಮಾಲೀಕರು ಈಗ ಈ ಬೆಳವಣಿಗೆಗಳಿಂದಾಗಿ ಕಂಗಾಲಾಗಿದ್ದಾರೆ. 3,500 ರೂಪಾಯಿ ಕೊಟ್ಟರೆ ವಾಣಿಜ್ಯ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದರ ಹೆಚ್ಚಳ ಮಾಡಿದ್ರೆ ಗ್ರಾಹಕರು ಜಗಳ ಮಾಡ್ತಾರೆ. ನಾವು ಬದುಕೋದು ಹೇಗೆ ಅಂತ ಹೇಳಿ ಅವರೀಗ ವ್ಯಾಪಾರಿಗಳು ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಈ ಪ್ರಮಾಣದಲ್ಲಿ ಏರಿಕೆಯಾದರೆ ನಾವು ಅದನ್ನ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ಆದ್ರೆ ಅವರು ನಮ್ಮ ಜೊತೆಗೆ ಜಗಳ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಬದುಕೋದು ಹೇಗೆ, ನಾವು ವ್ಯಾಪಾರ ಮಾಡೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿದ್ದು, ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಮುಚ್ಚೋಗಿತ್ತು, ಒಂದು ಕಡೆ ಅಡುಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇರಲಿಲ್ಲ. ಈಗ ಸಮಸ್ಯೆ ಬಗೆಹರಿತಾ ಬಂದಿದೆ ಅನ್ನೋಷ್ಟರಲ್ಲೇ ಮತ್ತೆ ಕೇಂದ್ರ ಸರ್ಕಾರ ಈಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆನ ಜಾಸ್ತಿ ಮಾಡಿದೆ. 991 ರೂಪಾಯಿ ಜಾಸ್ತಿ ಮಾಡಿರೋ ಕಾರಣದಿಂದಾಗಿ ಇವತ್ತು ಹೋಟೆಲ್ ಮಾಲೀಕರು ಇರಬಹುದು ಮತ್ತು ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ನಾನಿವತ್ತು ಹಾವೇರಿಯ ಫುಡ್ ಕೋರ್ಟ್ನಲ್ಲಿದ್ದೀನಿ. ಇಲ್ಲಿ ಎಗ್ ರೈಸ್ ಅಂಗಡಿಗಳನ್ನು ನಡೆಸುವಂಥವ್ರು, ಸಣ್ಣ ಪುಟ್ಟ ಹೋಟೆಲ್ಗಳನ್ನು ನಡೆಸುವಂಥವ್ರು ಕಂಗಾಲಾಗಿದ್ದಾರೆ. ಕಾರಣ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಅನುಭವಿಸ್ತಾ ಇದ್ದಾರೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ತಾವು ಮಾಡುವಂಥ ಐಟಮ್ಗಳ ಬೆಲೆಯನ್ನು ಜಾಸ್ತಿ ಮಾಡಿದರೆ ಜನ ಖರೀದಿ ಮಾಡಲ್ಲ. ಇವತ್ತು ಒಂದು ಪ್ಲೇಟ್ ಎಗ್ ಫ್ರೈಡ್ ರೈಸ್ 40 ರೂಪಾಯಿ ತಗೊಂಡ್ರೆ ಅದನ್ನೇ ಒಂದು 10 ರೂಪಾಯಿ ಜಾಸ್ತಿ ಮಾಡಿದರೆ ಜನ ರೇಟ್ ದುಬಾರಿ ಆಗಿದೆ, ಇನ್ಮೇಲೆ ಇಲ್ಲಿ ತಿನ್ನಕ್ಕೆ ಬರಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ತಾರೆ. ಅಂಥ ಪರಿಸ್ಥಿತಿಗೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಬಂದು ನಿಂತ್ಕೊಂಡಿದ್ದಾರೆ. ಇವತ್ತು ನೋಡ್ಬೋದು ನೀವು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಇವತ್ತು ಹೋಟೆಲ್ ಮಾಲೀಕರು ಇನ್ನೇನು ಸಮಸ್ಯೆ ಬಗೆಹರಿಬಹುದು ಅನ್ನುವಂಥ ಆಶಾಭಾವನೆಯಲ್ಲಿ ಇದ್ದಂಥವ್ರಿಗೆ ಇವತ್ತು ಸಾಕಷ್ಟು ಸಮಸ್ಯೆಗಳಾಗಿದೆ. ಇಲ್ಲಿ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನು ಕೂಡ ಕೇಳ್ತೀನಿ ಅವ್ರನ್ನ, ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಅಂತ. ಈಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮತ್ತೆ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ ಸರ್? ಈಗ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾರೆ? ಫಸ್ಟಿಗೆ 2,000 ಇತ್ತು ಸರ್, ಈಗ 3,000 3,500 ಕೇಳಾಕತ್ತಾರೆ. ಆ 3,500 ತಂದು ಕೊಟ್ಟು ನಾವೇನು ಇನ್ನೊಬ್ಬರ ಮನೆ ಕಳ್ತನಕ್ಕೆ ಹೋಗಿಲ್ಲ. ನಾವು ಇಂಥ ಫುಟ್ಪಾತ್ ವ್ಯಾಪಾರದಲ್ಲಿ ನಾವು ದಂಧೆ ಮಾಡ್ತಾ ಇದ್ದೇವೆ. ಆದರೆ ಆ 3,500 ತಂದು ಕೊಟ್ಟು ಇಲ್ಲಿ 10-20 ರೂಪಾಯಿ ನಾವು ಜಾಸ್ತಿ ಮಾಡ್ಬೇಕಾಗತ್ತೆ. ಅಂಥದ್ರಲ್ಲಿ ನಾ 10-20 ರೂಪಾಯಿ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಇನ್ನೊಬ್ಬರು ಓಡಿ ಹೋಗ್ತಾರೆ.
ಇಲ್ಲಿ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂದ್ರೆ ನಾವು 10-20 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂದ್ರೆ ಯಾರು ಬಂದು ಇಲ್ಲಿ ತಿನ್ನಕ್ಕೆ ಬರಲ್ಲ ಸರ್. ಬೇರೆ ಕಡೆಗೆ ಹೋಗೋಣ ಬಾ, ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ, ಕುತ್ಕೊಂಡು ಅಲ್ಲಿ ತಿನ್ನೋಣ ಇಲ್ಲಿ ತಿನ್ನೋಣ ಅಂತ ಹೋಗ್ತಾರೆ. ಆದರೆ ನಮ್ಮ ಫುಟ್ಪಾತ್ ವ್ಯಾಪಾರದವ್ರು ನಾವು ಏನು ಮಾಡ್ಬೇಕು? ನಾವು ಬಹಳ ದಿನಗಳಿಂದ ನಾವು ಇಲ್ಲೇ ನಿಯತ್ತಿಂದ ದುಡಿತಾ ಇದ್ದೇವೆ. ಇಲ್ಲಿ ಸಿಲಿಂಡರ್ ರೇಟಿಗಾಗಿ ನಾವು 10-20 ರೂಪಾಯಿ ನಾವು ಜಾಸ್ತಿ ಮಾಡಿರ್ತೇವೆ. ಸಿಲಿಂಡರ್ ಮೊದಲು ಸಿಗಲೇ ಇರಲಿಲ್ಲ, ಕೆಲವು ಸಂದರ್ಭದಲ್ಲಿ ಸಿಲಿಂಡರ್ ಸಿಗ್ತಿಲ್ಲ ಅಂತದ್ರಲ್ಲಿ ಈಗ ರೇಟು ಜಾಸ್ತಿ ಆಗ್ತಾವೆ. ರೇಟು ಜಾಸ್ತಿ ನಾವು ಮಾಡಲೇಬೇಕಾಗತ್ತೆ, ಅನಿವಾರ್ಯ ಪ್ರಸಂಗ ಸರ್ ನಮಗೆ. ಅನಿವಾರ್ಯ ಪ್ರಸಂಗ, ನಾವು ಮಾಡಲೇಬೇಕು. ಈಗ ಇದು ಕಮರ್ಷಿಯಲ್ ಸಿಕ್ಕತ್ತಿ, ಇವತ್ತು ಹಚ್ಚಿದ್ದೇನೆ, ನಾಳೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಸಿಲಿಂಡರ್ ತಂದು ನಾನು ಹಚ್ಕೋಬೇಕ್ರಿ. ನಮ್ಮ ಮನೆಯಾಗ ಹೆಂಡ್ರು ಮಕ್ಳಿಗೆ ಇಲ್ಲಿಂದ ನಾನು ಫುಡ್ ಡಿಪಾರ್ಟ್ಮೆಂಟ್ನವ್ರು ಏನಂತಾರೆ, ಮನೆ ಸಿಲಿಂಡರ್ ತೊಗೊಂಡು ಹಚ್ಚಿದ್ರೆ ನಾವು ಫೈನ್ ಹಾಕ್ತೀವಿ ಅನ್ನೋ ಲೆಕ್ಕ ಹಾಕ್ತಾರೆ ಸರ್. ಹಂಗಾರೆ ಈ ಕಮರ್ಷಿಯಲ್ ನನಗೆ ಸಪ್ಲೈ ಮಾಡಲಿ ಸರ್. ರೊಕ್ಕ ಕೊಟ್ಟರು ಕಮರ್ಷಿಯಲ್ ಸಿಗ್ತಾ ಇಲ್ಲ ಸರ್. ರೊಕ್ಕ ಕೊಡ್ತೀನಿ ರೀ ಸರ್, ನಾನು ಕಮರ್ಷಿಯಲ್ ಸಿಲಿಂಡರ್ ಕೊಡ್ಲಿ ಸರ್ ನನಗೆ. ರೊಕ್ಕ ಕೊಡ್ತೀನಿ ರೀ ನಾನು. ಈ ಕಮರ್ಷಿಯಲ್ ಸಿಲಿಂಡರ್ ಆದರೆ ಮನೆ ಸಿಲಿಂಡರ್ ಗತಿ. ಈಗ ಕಮರ್ಷಿಯಲ್ ಸಿಲಿಂಡರ್ ನನಗೆ ಇಲ್ಲ ಅಂದ್ರೆ ಮನೆ ಸಿಲಿಂಡರ್ ತಂದು ಹಚ್ಬೇಕು ಸರ್. ನನಗೆ ಇದು 6-7 ಗಂಟೆಗೆ ನನಗೆ ಇದು ಖಾಲಿ ಆಗ್ತೈತೆ ಅಂದ್ರೆ ಮನೆ ಸಿಲಿಂಡರ್ ತಂದು ಹಚ್ಬೇಕು ನಾನು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.